ಹಾಯ್ ಫ್ರೆಂಡ್ಸ್, ನಮಸ್ತೆ. ರಜನಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಾಫ್ಟಾಗಿರೋಂಥ ಇಡ್ಲಿನ ಯಾವ ರೀತಿ ನಮ್ಮ ಮನೇಲೇ ಮಿಕ್ಕೋಗಿರೋ ಅಂಥ ಅನ್ನದಲ್ಲಿ, ರಾತ್ರಿ ಉಳಿದಿರುತ್ತಲ್ಲ ಅನ್ನದಲ್ಲಿ ಯಾವ ರೀತಿ ಇಡ್ಲಿ ಮಾಡೋದು ಅನ್ನೋದನ್ನು ನೋಡೋಣ. ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ, ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ಅನ್ನ ವೇಸ್ಟ್ ಮಾಡ್ತಾ ಇರ್ತೀವಿ, ವೇಸ್ಟ್ ಮಾಡಿದಾಗೆ ಈ ರೀತಿ ಇಡ್ಲಿ ಮಾಡಿಕೊಂಡು ಬ್ರೇಕ್ಫಾಸ್ಟಿಗೆ ತಿನ್ಬೋದು. ನೀವು ಮಾಡಿ ನೋಡಿ. ಈಗ ಹೇಗೆ ಮಾಡೋದು ಅಂತ ನಾವು ನೋಡೋಣ. ತುಂಬ ಚೆನ್ನಾಗಿರುತ್ತೆ ಇಡ್ಲಿ, ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ, ಬೇಗನೂ ಆಗೋಗುತ್ತೆ. ರಾತ್ರಿ ಉಳಿದಿರೋ ಅಂಥ ಅನ್ನನ ಬಳಸಿ ಇಡ್ಲಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ತಾ ಇದ್ದೀವಿ. ಇಂಗ್ರೀಡಿಯೆಂಟ್ಸು: ರಾತ್ರಿ ಉಳಿದಿರೋ ಅನ್ನನ 1 ಕಪ್ ತೊಗೊಂಡಿದ್ದೀನಿ. ನೀವೇನು ಮಾಡ್ತೀರಾ ಅಂದರೆ, ಅನ್ನನ ಯಾವ ಮೆಷರ್ಮೆಂಟಲ್ಲಿ ತೊಗೋತೀರ, ರವೆ ಮತ್ತು ಮೊಸರು ಇದನ್ನು ಕೂಡ ಅದೇ ಮೆಷರ್ಮೆಂಟಲ್ಲಿ ತೊಗೋಬೇಕು. 1 ಕಪ್ ತೊಗೊಂಡು ಯಾವುದಾದ್ರೂ 1 ಕಪ್ಪು ಅಳತೆ ಮಾಡೋದಕ್ಕೆ ತೊಗೊಂಡು ಅದೇ ಮೆಷರ್ಮೆಂಟಲ್ಲಿ ಎಲ್ಲದನ್ನು ಈಕ್ವಲಾಗಿ ತೊಗೊಳ್ಳಿ, ಸಮವಾಗಿ ತೊಗೊಳ್ಳಿ. ಮತ್ತು ಮೊಸರನ್ನ ತೊಗೊಂಡಿದ್ದೀನಿ ನಾನು. ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಸೋಡಾ ಯೂಸ್ ಮಾಡ್ತಿದ್ದೀನಿ, ಅಡುಗೆ ಸೋಡಾ. ಮತ್ತು ಎಣ್ಣೆ, ಬ್ರಷ್ ಇಡ್ಲಿ ಪಾತ್ರೆಗೆ ಹಚ್ಚೋದಕ್ಕೆ. ನೀವು ಬೇಕಾದರೆ ಕೈಯಲ್ಲೂ ಯೂಸ್ ಮಾಡಿ ಹಚ್ಬೋದು. ಈಗ ಜಾರ್ ತೊಗೊಂಡು ಅನ್ನನ ಫಸ್ಟು ಮೆತ್ತಗೆ ರುಬ್ಕೋಬೇಕು. ಸ್ವಲ್ಪ ನೀರು ಬೇಕನ್ಸಿದ್ರೆ ಹಾಕಿ, ಇಲ್ಲಾಂದರೆ ಹಾಗೆ ರುಬ್ಕೊಳ್ಳಿ. ನೀರನ್ನು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಫಸ್ಟ್ ನಾನು ಅನ್ನ ಎಲ್ಲ ಜಾರಿಗೆ ಹಾಕಿ ರುಬ್ಕೋತಾ ಇದ್ದೀನಿ, ಮೆತ್ತಗೆ ರುಬ್ಕೋಬೇಕು. ರಾತ್ರಿ ಉಳಿದಿರೋ ಅನ್ನದಲ್ಲೇ ಈ ಇಡ್ಲಿನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಮತ್ತು ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಅನ್ನನ ನಾವು ವೇಸ್ಟ್ ಮಾಡ್ತಾ ಇರ್ತೀವಿ, ಈ ರೀತಿ ಮಾಡ್ಕೊಂಡು ಇಡ್ಲಿ ತಿನ್ನೋದ್ರಿಂದ ಈಸಿಯಾಗಿರುತ್ತೆ, ಇನ್ಸ್ಟೆಂಟಾಗಿರುತ್ತೆ. ನೋಡಿ, ಮೆತ್ತಗಾಗಿದೆ. ಈ ಕನ್ಸಿಸ್ಟೆನ್ಸಿಲಿ ರುಬ್ಕೋಬೇಕು. ನೀರು ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಒಂದೇ ಸತಿ ಹಾಕಬೇಡಿ. ಅದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಅನ್ನ ರುಬ್ಕೊಂಡಿರೋದನ್ನು ಹಾಕ್ತಿದ್ದೀನಿ. ನೀವು ರವೆನ ತೊಳೆದ್ಬೇಕಾದ್ರೂ ಯೂಸ್ ಮಾಡ್ಬೋದು. ಫಸ್ಟೇ ತೊಳೆದಿಟ್ಕೊಂಡು ನಾನು ಹಾಗೆ ಹಾಕ್ತಾಯಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಮತ್ತು ಯಾವುದೇ ರೀತಿ ಗಂಟು ಇರಬಾರ್ದು, ಆ ರೀತಿ ನೀವು ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪನೇ ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀರು ನಿಮಗೆ ಇಡ್ಲಿ ಹದಕ್ಕೆ ಬಂದಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನೀಟಾಗಿ ಮಿಕ್ಸ್ ಆಗೋಗೆ ಕಲಸಿ ನೀವು 10ರಿಂದ 15 ನಿಮಿಷದವರೆಗೂ ಸೈಡಿಗೆ ಇಟ್ಬಿಡಿ. ಸ್ವಲ್ಪ ಹೊತ್ತು ಫಾರ್ಮೇಟ್ ಆಗೋದಕ್ಕೆ ಬಿಡಿ. ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಇಡ್ಲಿ. ಸಾಲ್ಟ್ ಹಾಕಿದ್ದೀನಿ. ಸ್ವಲ್ಪ ಬೇಕಿಂಗ್ ಸೋಡಾ 1-2 ಪಿಂಚಸ್ ಹಾಕಿದ್ದೀನಿ. ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಈಕ್ವಲಾಗಿ ಎಲ್ಲ ಮಿಕ್ಸ್ ಆಗಾಗೆ, ಎಲ್ಲೂ ಗಂಟಿಲ್ದಾಗೆ ಕಲಿಸ್ಕೊಳ್ಳಿ. ಕಲಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು 15 ನಿಮಿಷದವರೆಗೂ ಬಿಟ್ಬಿಡಿ ಸೈಡಿಗಿಟ್ಟು. ನಾನು ಬ್ರೇಕ್ಫಾಸ್ಟಲ್ಲಿ ಮಾಡಿ ನಮ್ಮ ಮನೆಯವ್ರಿಗೂ ಸಹ ಬಡಿಸಿದ್ದೀನಿ. ನೀವು ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನು ನನಗೆ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಬೇಗ ಮಾಡ್ಕೋಬೋದು. ಎಲ್ಲ ನೀಟಾಗಿ ಕಲಿಸ್ಕೊಳ್ಳಿ. ಆಲ್ಮೋಸ್ಟ್ ಕಲಸಾಗಿದೆ. ನಾನು ರೆಸ್ಟ್ ಬಿಟ್ಟು ಮತ್ತೆ ಯೂಸ್ ಮಾಡ್ತೀನಿ ಹಾಕೋದನ್ನು. ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಟ್ಬಿಡಿ. ಈಗ ಇಡ್ಲಿ ಪಾತ್ರೆಯಲ್ಲಿ 1-2 ಗ್ಲಾಸಷ್ಟು, 1-1.5 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಇಡ್ಲಿ ಪಾತ್ರೆಗೆ ಬ್ರಷಿಂದ ಎಣ್ಣೆನ ಹಚ್ಕೋತಾ ಇದ್ದೀನಿ. ನೀವು ಕೈಯಿಂದ ಬೇಕಾದ್ರೂ ಹಚ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಕೊಂಡ್ರೆ ಅಂಟೋದಿಲ್ಲ ಇಡ್ಲಿ ಪಾತ್ರೆಗೆ. ಹಚ್ಚಿದ್ದೀನಿ. ಈಗ ನೋಡಿ, ಬ್ಯಾಟ್ರನ್ನು ನನಗೆ ಗಟ್ಟಿಯಾಗೇ ಇದೆ. ಇನ್ನು ಸ್ವಲ್ಪ ಬೇಕಾದರೂ ತೆಳ್ಳಗೆ ಮಾಡ್ಕೋಬೋದು. ನೀವು ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಹಾಕ್ತಾಯಿದ್ದೀನಿ ನಾನು. ಹಾಕಿದ್ಮೇಲೆ ಸ್ವಲ್ಪ ಟ್ಯಾಪ್ ಮಾಡಿ, ಆವಾಗ ಈಕ್ವಲಾಗಿ ಎಲ್ಲ ಕಡೆಗೂ ಹರಡ್ಕೊಳ್ಳುತ್ತದು. ಹಾಗೆ ಬೇಕಾದರೂ ಹಾಕ್ಕೋಬೋದು. ನಾನು ಸ್ವಲ್ಪ ಗಟ್ಟಿಯಾಗೇ ಇರಲಿ ಅಂತ ಇಟ್ಟಿದ್ದೀನಿ. ನೀವು ಸ್ವಲ್ಪ ನೀರು ಬೇಕಾದರೂ ಹಾಕ್ಕೋಬೋದು. ಜಾಸ್ತಿ ನೀರು ಹಾಕಬೇಡಿ, ಇಡ್ಲಿ ಚೆನ್ನಾಗಿ ಬರಲ್ಲ. ಹಾಕಿದ್ದೀನಿ, ಎಲ್ಲ ಪ್ಲೇಟ್ಸ್ಗೂ ಹಾಕಿ ಇಟ್ಟಿದ್ದೀನಿ. ಈಗ ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕಿಟ್ಟಿದ್ದೀವಲ್ಲ ಫಸ್ಟೇ, ಅದರೊಳಗೆ ಇಡ್ಲಿ ಹಾಕಿರೋದನ್ನು ಇಳಿಸ್ಬಿಟ್ಟು ಮುಚ್ಚಿ ಇಡಿ. ಗ್ಯಾಸ್ ಸ್ಟವ್ ಮೇಲೆ 15ರಿಂದ 20 ನಿಮಿಷದವರೆಗೂ. ಒಂದೊಂದು ಇಡ್ಲಿ ಪಾತ್ರೆ ಲೇಟ್ ಆಗುತ್ತೆ. 15 ನಿಮಿಷ ಸಾಕು. ಆದರೆ 20 ನಿಮಿಷದವರೆಗೂ ನೋಡಿ, ಬೆಂದಿಲ್ಲ ಅಂದರೆ 20 ನಿಮಿಷದವರೆಗೂ ಇಟ್ಕೊಳ್ಳಿ.
ನಿಮಗೆ ಸುಡ್ತಾ ಇದೆ ಅನಿಸಿದ್ರೆ ಒಂದು ಸ್ಪೂನಿಂದ ಓಪನ್ ಮಾಡಿ, ಕೈ ಸುಡಲ್ಲ ಆಗ. ನೋಡಿ ಆಗಿದೆ ಇಡ್ಲಿ. ನಾನು ನಿಮಗೆ ತೆಗೆದು ತೋರಿಸ್ತೀನಿ. ನೀರನ್ನು ಹಚ್ಕೊಂಡು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇಡ್ಲಿ ಆಗಿದೆಯಾ ಇಲ್ವಾ ಅಂತ. ನೋಡಿ ಆಗಿದೆ. ಒಂದು ಗ್ಲಾಸಲ್ಲಿ ನೀರು ಇಟ್ಕೊಂಡು ಸ್ಪೂನ್ ಇಟ್ಕೊಳ್ಳಿ. ಅದರಿಂದ ತೆಗೆದ್ರೆ ನೀವು ಬೇಗ ನೋಡಿ ಅಂಟ್ಕೊಳ್ದಾಗೆ ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಇಡ್ಲಿಗಳನ್ನು ನಾನು ತೆಗೆದು ಹಾಕಿದ್ದೀನಿ. ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನನ್ನ ವೀಡಿಯೋಸನ್ನು ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನಿಮ್ಗೆ ಯಾವುದೇ ರೀತಿ ವೀಡಿಯೋಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ಇಡ್ಲಿನ ನೀವು ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನು ನನಗೆ ತಿಳಿಸಿ. ಇದನ್ನು ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ಚಟ್ನಿ ಸಾಂಬಾರು ಜೊತೆ ಸರ್ವ್ ಮಾಡಿಕೊಂಡು ತಿನ್ನಿ, ಬೇಗ ಆಗುತ್ತೆ. ಅನ್ನನ ವೇಸ್ಟ್ ಮಾಡೋ ಬದಲು ರಾತ್ರಿ ಉಳಿದಿರೋ ಅನ್ನದಲ್ಲಿ ಇಡ್ಲಿನ ಈ ರೀತಿ ಮಾಡಿ ನಾವು ತಿನ್ಬೋದು. ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಇಡ್ಲಿ. ನೀವು ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.